Okay, good evening childrens. ಸೊ ಇಷ್ಟು ಸೆಷನ್ಸಲ್ಲಿ ನಾನು ನಿಮಗೆ ಆಲ್ಮೋಸ್ಟ್ ಆಲ್ ಚಾಪ್ಟರ್ಸ್ನ ಕವರ್ ಮಾಡಿದ್ದೀನಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು, ಸೊ ಪ್ರೀವಿಯಸ್ ಇಯರ್ಸ್ ಎಕ್ಸಾಮ್ಸಲ್ಲಿ ಯಾವುದನ್ನು ಕೇಳಿದ್ದಾರೆ, ಸೊ ನೀವು ಯಾವುದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ನಿಮ್ಮ ಟರ್ಮ್ ನೀವು ವರ್ಕ್ ಮಾಡಲೇಬೇಕು. ಸೊ ನಾನು ಇದರಲ್ಲಿ ಆಲ್ಡಿಹೈಡ್ಸ್, ಕೀಟೋನ್ಸ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮತ್ತು ಪಾಲಿಮರ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡಿಲ್ಲ. ನಾನು ಹೇಳಿದ್ದೀನಿ ಆಲ್ಡಿಹೈಡ್ಸ್, ಕೀಟೋನ್ಸ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ಸೊ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋ ಒಂದು ಕಾನ್ಸೆಪ್ಟ್ ಯಾವುದು ಅಂದರೆ ಅಡಿಷನ್ ಆಫ್ HCN. ಓಕೆ, ಸೊ ಅಡಿಷನ್ ಆಫ್ HCN ವಿತ್ ಮೆಕ್ಯಾನಿಸಮ್, ಈ ಕಾನ್ಸೆಪ್ಟ್ ಒಂದು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ HVZ ರಿಯಾಕ್ಷನ್ ಒಂದು ನೋಡ್ಕೊಳ್ಳಿ ಫ್ರಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಇನ್ ಕೇಸ್ ನಿಮಗೆ ಓದ್ತೀನಿ ಅನ್ನೋದಾದರೆ, ಇಫ್ ಟೈಮ್ ಏನಾದರೂ ಪ್ರೊವಿಷನ್ ಇದೆ ಅನ್ನೋದಾದರೆ, ಸೊ ಟಾಲೆನ್ಸ್ ರಿಯೇಜೆಂಟ್ ಟೆಸ್ಟ್, ಓಕೆ, ಟಾಲೆನ್ಸ್ ರಿಯೇಜೆಂಟ್ ಟೆಸ್ಟ್ ಮತ್ತು ಫೇಲಿಂಗ್ಸ್ ಸೊಲ್ಯೂಷನ್ ಟೆಸ್ಟ್, ಫೇಲಿಂಗ್ಸ್ ಸೊಲ್ಯೂಷನ್ ಟೆಸ್ಟ್ ನೋಡ್ಕೊಳ್ಳಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 3 ಮಾರ್ಕ್ ಕೇಳೋದು ಅನ್ನೋದಾದರೆ ಆಲ್ಡಾಲ್ ಕಂಡೆನ್ಸೇಷನ್, ಆಲ್ಡಾಲ್ ಕಂಡೆನ್ಸೇಷನ್ ಆರ್ ಕ್ಯಾನಿಜಾರೋಸ್ ರಿಯಾಕ್ಷನ್ ಆರ್ ಕ್ಯಾನಿಜಾರೋಸ್ reaction. Next, Wolff-Kishner reduction, Wolff-Kishner reduction, and another one, Clemmensen reduction, Clemmensen reduction. Okay, so either addition of HCN or aldol condensation or Canizaros reaction. So between these 3 reaction, one reaction maximum priority kodi. So reaction bande barate exam alli from aldehydes, ketones and carboxylic acids. And one more chapter is polymers. So again polymers alla nimge helde, they are going to split into 2 plus 2 plus 1. Just ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾದರೂ ಅನಲೈಸ್ ಮಾಡ್ತೀನಿ ಅನ್ನೋದಾದರೆ, ಈ 2 ಮಾರ್ಕ್ಸು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಡಿಷನ್ ಪಾಲಿಮರ್ಸ್ ಮೇಲಿರುತ್ತೆ. ಅಡಿಷನ್ ಪಾಲಿಮರ್ಸ್ ಯಾವುದಾದ್ರೂ ಒಂದು ರಿಯಾಕ್ಷನ್ ಪ್ರಿಪ್ರೇಷನ್. ದಿಸ್ 2 ಮಾರ್ಕ್ ಈಸ್ ಆನ್ ಕಂಡೆನ್ಸೇಷನ್ ಪಾಲಿಮರ್, ಕಂಡೆನ್ಸೇಷನ್ ಪಾಲಿಮರ್, and this 1 mark is on rubber. Okay, so rubbers ಅಲ್ಲಿ 1 ಮಾರ್ಕಿಗೆ ಏನು ಬರುತ್ತೆ, ನ್ಯಾಚುರಲ್ ರಬ್ಬರ್, ಸಿಂಥೆಟಿಕ್ ರಬ್ಬರ್, 2 ಟೈಪ್ಸ್ ಆಫ್ ರಬ್ಬರ್ ಇದೆ. Name the monomer unit of natural rubber, or write the structure of isoprene, write the structure of neoprene, or write the structure of chloropene. So ಆ ಜಸ್ಟ್ ನ್ಯಾಚುರಲ್ ಮತ್ತು ಸಿಂಥೆಟಿಕ್ ರಬ್ಬರ್ ಏನಿದೆ, ಆ ನ್ಯಾಚುರಲ್ ಮತ್ತು ಸಿಂಥೆಟಿಕ್ ರಬ್ಬರ್ನ ಮೋನೋಮರ್ ಯೂನಿಟ್ನ ನೋಡ್ಕೊಳ್ಳಿ ಫಾರ್ 1 ಮಾರ್ಕ್. ಸೊ ಮೋನೋಮರ್ ಆಫ್ ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ರಬ್ಬರ್, monomer of natural and synthetic rubber. Okay, so in case of addition as well as condensation polymers ಅಲ್ಲಿ ನೀವು ರೆಫರ್ ಮಾಡ್ತೀನಿ ಅನ್ನೋದಾದರೆ, so as I told, you can go with nylon 6, nylon 6,6, okay, or Buna N, okay, or Buna S, or so you can go with polythene or polyethylene, HDPE or LDPE. So ಇಷ್ಟರಲ್ಲಿ 4ರಲ್ಲಿ ಯಾವುದಾದ್ರೂ ಒಂದು ಪಾಲಿಮರು ರಿಯಾಕ್ಷನಲ್ಲಿ ಬಂದೇ ಬರುತ್ತೆ. ಸೊ ಇಲ್ಲಿ ನಿಮಗೆ 2 ಮಾರ್ಕ್ ಬರುತ್ತೆ, ಇಲ್ಲಿ 1 ಮಾರ್ಕ್ ಬರುತ್ತೆ. ಸೊ 3 ಮಾರ್ಕ್ ಔಟ್ ಆಫ್ 5 ನೀವು ಸ್ಕೋರ್ ಮಾಡ್ಬೋದು ಪಾಲಿಮರ್ಸಲ್ಲಿ. ಆ್ಯಂಡ್ ದಿಸ್ ಈಸ್ ಅಬೌಟ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಇಷ್ಟು ಸೆಷನ್ಸಲ್ಲಿ ನಾನು ಫ್ರಮ್ ಚಾಪ್ಟರ್ 1 ಟು ಚಾಪ್ಟರ್ 16 ಮ್ಯಾಕ್ಸಿಮಮ್ ಏನು ಹೇಳ್ಬೋದು ಅದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಪ್ರಿಯಾರಿಟಿ ನೀವು ಯಾವುದಕ್ಕೆ ಕೊಡಬೇಕು, ಹೇಗೆ ಓದಬೇಕು ಅನ್ನೋದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಬಟ್ ಪೀರಿಯಡ್ ತುಂಬ ಶಾರ್ಟ್ ಇದೆ. ಸೊ ಆ ಶಾರ್ಟ್ ಪೀರಿಯಡಲ್ಲಿ ನೀವು ಹೇಗೆ ಕವರ್ ಮಾಡಬೇಕು, ತುಂಬ ಸಿಂಪಲ್, ಹೇಳಿರೋ ಕಾನ್ಸೆಪ್ಟ್ಸ್ನ ರಿವೈಸ್ ಮಾಡಿ. ಸೊ ಕಾನ್ಸೆಪ್ಟ್ಸ್ ರಿವಿಷನ್ ಈಸ್ ಮಸ್ಟ್. ಕಾನ್ಸೆಪ್ಟ್ ಒಂದು ರಿವಿಷನ್ ಮಾಡಿ. ಸೆಕೆಂಡ್ ಒನ್, ನನ್ನ ಸಜೆಷನ್ ಏನು ಅಂದರೆ 2018, 2019 and March 2020 ಕ್ವಶನ್ ಪೇಪರ್ ಏನಿದೆ, ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ. ಓಕೆ,
ಸಾಲ್ವ್ ಮಾಡಬೇಕಾದ್ರೆ ನಾನು ಜಸ್ಟ್ ಹೇಳಿದೆ ಫ್ರಮ್ ಕ್ವಶನ್ ನಂಬರ್ 1 ಟು ಕ್ವಶನ್ ನಂಬರ್ 1 ಟು ಕ್ವಶನ್ ನಂಬರ್ 37 ನಾನು ಹೇಳಿದ್ದೀನಿ ಪರ್ಟಿಕ್ಯುಲರ್ ಈ ಚಾಪ್ಟರ್ ಬರುತ್ತೆ, ಈ ಕಾನ್ಸೆಪ್ಟ್ ಬರುತ್ತೆ. ನೀವೇನಾದರೂ 2018, 19, 20 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮಗೊಂದು ಎಕ್ಸಾಕ್ಟ್ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಕ್ವಶನ್ ನಂಬರ್ 1 ಟು ಕ್ವಶನ್ ನಂಬರ್ 37 ಯಾವ ಚಾಪ್ಟರಿಂದ ಬರುತ್ತೆ, ಕ್ವಶನ್ ಹೇಗೆ ರೈಸ್ ಆಗುತ್ತೆ, ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು. ಸೊ 2018, 19, 20 ಕ್ವಶನ್ ಪೇಪರ್ ನೀವೇನು ಡಿಸ್ಕಸ್ ಮಾಡ್ತೀರಾ, ಈ ಡಿಸ್ಕಸ್ ಮಾಡಬೇಕಾದ್ರೆ ಜಸ್ಟ್ 2 ಮಾರ್ಕ್ ಮತ್ತು 3 ಮಾರ್ಕ್ ಮತ್ತು 5 ಮಾರ್ಕ್ ಕ್ವಶನ್ಸ್ ಏನಿದೆ ಅದಕ್ಕೆ ಮ್ಯಾಕ್ಸಿಮಮ್ ಪ್ರಯಾರಿಟಿ ಕೊಡಿ. ಸೊ ಆಲ್ಮೋಸ್ಟ್ ನಿಮಗೆ ರಿಪೀಟ್ ಆಗುತ್ತೆ. ಸೊ ಔಟ್ ಆಫ್ 70 ಐ ಆಮ್ ಶೋರ್ ಯು ಕ್ಯಾನ್ ಸ್ಕೋರ್ 50+. ಸೊ ಔಟ್ ಆಫ್ 70 ಮಾರ್ಕ್ಸ್ 50+ನ ಸ್ಕೋರ್ ಮಾಡ್ಬೋದು. ಜಸ್ಟ್ 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಕ್ವಶನ್ಸ್ ಏನಿದೆ ಪ್ರೀವಿಯಸ್ ಇಯರ್ಸ್ ಅದನ್ನು ರೆಫರ್ ಮಾಡಿ ನಾನು ಏನು ಹೇಳಿದ್ದೀನೋ ಕಾನ್ಸೆಪ್ಟ್ಸ್ ಅದು ಮತ್ತು ನಾನು ಡಿಸ್ಕಸ್ ಮಾಡಿರೋ ಕ್ವಶನ್ಸ್ ಓದಿದ್ರೆ ಆಯಿತು. ಸೊ ಆ್ಯಸ್ ಐ ಟೋಲ್ಡ್ ಪ್ರಾಬ್ಲಮ್ಸ್ಗೆ ನೀವು ಆ್ಯಸ್ ಇಟ್ ಈಸ್ NCERTನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ, ನಾನು ಏನು ಎಕ್ಸಸೈಸ್ ನಂಬರ್ ಕೊಟ್ಟಿದ್ದೀನಿ ಆ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಟ್ರೈ ಮಾಡಿ. ಸೊ NCERT ಪ್ರಾಬ್ಲಮ್ಸ್ ಓಕೆ. ಆ್ಯಂಡ್ ಕಂಪಲ್ಸರಿ ಕ್ವಶನ್ಸ್ ಅಂತ ಹೇಳಿದ್ದೀನಿ, ಆ ಕಂಪಲ್ಸರಿ ಕ್ವಶನ್ಸ್ನ ವಿತೌಟ್ ಮಿಸ್ ಪ್ರಾಕ್ಟೀಸ್ ಮಾಡಿ. ಸೊ ಕಂಪಲ್ಸರಿ ಕ್ವಶನ್ಸಲ್ಲಿ ಯಾವ್ದು ಹೇಳಿದ್ದೀನಿ ಜಸ್ಟ್ ಒಂದು ರಿವಿಷನ್ ಮಾಡೋದಾದರೆ ಓಕೆ. ಫ್ರಮ್ ಕ್ವಶನ್ ನಂಬರ್ 19, ಕ್ವಶನ್ ನಂಬರ್ 19ನಲ್ಲಿ ಮೆಟಲರ್ಜಿಯಿಂದ ಅಲ್ಯೂಮಿನಿಯಂ ಇರುತ್ತೆ. ಕ್ವಶನ್ ನಂಬರ್ 20ನಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸಿಂದ ಒಂದು ಮ್ಯಾನುಫ್ಯಾಕ್ಚರ್ ಇರುತ್ತೆ. ಕ್ವಶನ್ ನಂಬರ್ 22ನಲ್ಲಿ ಗ್ರೂಪ್ 18 ಮತ್ತು ಗ್ರೂಪ್ 17 ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ಮತ್ತು xenon ಕಾಂಪೌಂಡ್ಸಲ್ಲಿ ಕಂಪ್ಲೀಟ್ ದ ಫಾಲೋಯಿಂಗ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 23, 22ನಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಿಂದ ಬರಬೇಕು. 23, 24ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಐದರ್ KMnO4 ಆರ್ K2Cr2O7 ಇರುತ್ತೆ. ನೆಕ್ಸ್ಟ್ 25, 26 ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಒಂದು ವೇಲೆನ್ಸ್ ಬಾಂಡ್ ಥಿಯರಿ ಕಂಪಲ್ಸರಿ ಇರುತ್ತೆ, ಇನ್ನೊಂದು ಐಸೋಮರಿಸಮ್ ಇರುತ್ತೆ. ಸೊ 8 ಕ್ವಶನ್ಸಲ್ಲಿ ಆಲ್ಮೋಸ್ಟ್ 6 ಕ್ವಶನ್ ಈ ಕಾನ್ಸೆಪ್ಟಲ್ಲೇ ಬರುತ್ತೆ ಅಂತ ನಾನು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ಯಾವ್ದು ಬರುತ್ತೆ ಗೊತ್ತಿಲ್ಲ. ಸೊ ಮ್ಯಾನುಫ್ಯಾಕ್ಚರ್ ಆಫ್ ಡೈಕ್ರೋಮೇಟ್, ಪರ್ಮಾಂಗನೇಟ್ ಆಪ್ಷನ್ ಇದೆ. ಸೊ ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ 4 ಕಾಂಪೌಂಡ್ಸ್ ಇದೆ, 4ಅಲ್ಲಿ ಒಂದು ಕಾಂಪೌಂಡ್ಸ್ ಇರುತ್ತೆ. ಸೊ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಐದರ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್. ಅಗೇನ್ ಬಿಟ್ವೀನ್ 2 ಒಂದು ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಂಪ್ಲೀಟ್ ದ ಫಾಲೋಯಿಂಗ್ ಅಗೇನ್ 8 to 10 ಡಿಫ್ರೆಂಟ್ ರಿಯಾಕ್ಷನ್ಸ್ ಇದೆ. ಔಟ್ ಆಫ್ 8 to 10 ಅಟ್ಲೀಸ್ಟ್ ಮಿನಿಮಮ್ 3 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಯೂಮಿನಿಯಮಲ್ಲಿ ನಾನು ಹೇಳಿದ್ದೀನಿ ಒಂದು ಲೀಚಿಂಗ್ ಇದೆ ಆ್ಯಂಡ್ ಅನದರ್ ಒನ್ ಈಸ್ ಆಲ್-ಓವರ್-ಆಲ್ಸ್ ಪ್ರೊಸೆಸ್. ಆಲ್-ಓವರ್-ಆಲ್ಸಲ್ಲಿ ಡಯಾಗ್ರಾಮ್ ಕೇಳ್ಬೋದು ಅಥವಾ ರಿಯಾಕ್ಷನ್ಸ್ ಕೇಳ್ಬೋದು. ಸೊ ಈ 3ನಲ್ಲಿ ಯಾವುದಾದ್ರೂ ಒಂದು ಚಾನ್ಸ್ ಇರುತ್ತೆ. ಸೊ 8ಅಲ್ಲಿ 5 ಔಟ್ ಆಫ್ 5 ಅಟೆಂಡ್ ಮಾಡೋ ಚಾನ್ಸಸ್ ತುಂಬ ಇದೆ. ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಿ ಕ್ವಶನ್ ಪೇಪರ್ಸ್ನ ರಿವೈಸ್ ಮಾಡಿ ಹೇಳಿರೋ ಕಾನ್ಸೆಪ್ಟ್ನ ಒಂದು ಸರಿ ಓದ್ಕೊಂಡ್ರೆ ಐ ಆಮ್ ಶೋರ್ ಯು ಕ್ಯಾನ್ ಸ್ಕೋರ್ 15 ಔಟ್ ಆಫ್ 15. ನೆಕ್ಸ್ಟು ಪಾರ್ಟ್ ಡಿ 5th ಮೇನ್ ಬರೋದಾದರೆ ಕ್ವಶನ್ ನಂಬರ್ 27 ಸಾಲಿಡ್ ಸ್ಟೇಟಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ 3 ಮಾರ್ಕ್ ಕಂಪಲ್ಸರಿ ಇರುತ್ತೆ. 28 ಸೊಲ್ಯೂಷನ್ ಚಾಪ್ಟ್ರಲ್ಲಿ ಒಂದು 3 ಮಾರ್ಕ್ ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ. ನಾನು ಪ್ರಾಬ್ಲಮ್ ಹೇಳಿದ್ದೀನಿ 2.7, 2.9, 2.10 ಆ್ಯಂಡ್ 2.11 ಎಕ್ಸಸೈಸಲ್ಲಿರೋ ಜಸ್ಟ್ 2 ಪ್ರಾಬ್ಲಮ್ಸ್ ಇದೆ, ಸಾಲ್ವ್ ಮಾಡಿ. ಅದರ್ವೈಸ್ ಪ್ರಾಬ್ಲಮ್ ಯಾವುದ್ರ ಮೇಲೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಆ ಪ್ರಾಬ್ಲಮ್ ರಿಲೇಟೆಡ್ ಫಾರ್ಮುಲಾನಾದರೂ ಬರೆಯೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಎಲೆಕ್ಟ್ರೋ ಕೆಮಿಸ್ಟ್ರಿ ಡೌಟ್ ಇದೆ, ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಫೈನ್. ದೆನ್ ಕೆಮಿಕಲ್ ಕೈನೆಟಿಕ್ಸಿಗೆ ಬರ್ತೀರಾ ಕ್ವಶನ್ ನಂಬರ್ 30. ಸೊ ಕ್ವಶನ್ ನಂಬರ್ 30 ಕೆಮಿಕಲ್ ಕೈನೆಟಿಕ್ಸಲ್ಲಿ ಇಂಟಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ ಐದರ್ 0 ಆರ್ಡರ್ ಆರ್ ಫಸ್ಟ್ ಆರ್ಡರ್ ಎರಡರಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಇನ್ ಕೇಸ್ 2 ಕ್ವಶನ್ ಬರಲಿಲ್ಲ ಅಂದರೆ ಅರೇನಿಯಸ್ ಈಕ್ವೇಷನ್ ಲಾ K2/K1 ಈಸ್ ಈಕ್ವಲ್ಸ್ ಟು EA/2.303 ಆರ್ ಇಂಟು T2 - T1/T1 T2 ಈ ಪ್ರಾಬ್ಲಮ್ ಬರುತ್ತೆ, ಈ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಬರುತ್ತೆ. ಸೊ ಈ 3 ಕಾನ್ಸೆಪ್ಟಲ್ಲಿ ಒಂದು 3 ಮಾರ್ಕಿಗೆ ಕಂಪಲ್ಸರಿ ಇರುತ್ತೆ. ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ಹೇಳಿದ್ದೀನಿ 2 + 2 + 1 ಸ್ಪ್ಲಿಟ್ ಆಗುತ್ತೆ. ಒಂದು ಡಿಫ್ರೆನ್ಸ್ ಕಂಪಲ್ಸರಿ ಆಲ್ಮೋಸ್ಟ್ ಕೊಡ್ತಾರೆ ನಿಮಗೆ. ಸೊ ಜಸ್ಟ್ ನಾವೇನು 5 ಕ್ವಶನ್ಸಲ್ಲಿ 3 ಅಟೆಂಡ್ ಮಾಡಬೇಕು. ಸೊ ಯು ಕ್ಯಾನ್ ಚೂಸ್ ಸಾಲಿಡ್ ಸ್ಟೇಟ್, ಯು ಕ್ಯಾನ್ ಚೂಸ್ ಸೊಲ್ಯೂಷನ್, ಈವನ್ ಯು ಕ್ಯಾನ್ ಚೂಸ್ ಕೆಮಿಕಲ್ ಕೈನೆಟಿಕ್ಸ್. ತುಂಬ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಪಾರ್ಟ್ ಡಿ 6th ಮೇನಿಗೆ ಹೋಗ್ತೀನಿ. 6th ಮೇನಲ್ಲಿ ಆರ್ಗ್ಯಾನಿಕ್ ಇದೆ. ಔಟ್ ಆಫ್ 6 4 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಕ್ವಶನ್ ನಂಬರ್ 32ನಲ್ಲಿ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಬರುತ್ತೆ. ಸೊ ಅಲ್ಲಿ SN1 ಆರ್ SN2 ಮಸ್ಟ್. ಕ್ವಶನ್ ನಂಬರ್ 33 ಫ್ರಮ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸಲ್ಲಿ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್ ಇಸ್ ಮಸ್ಟ್, ಅಗೇನ್ 3 ಮಾರ್ಕ್. 2 ಮಾರ್ಕ್ ಮತ್ತು ಇಲ್ಲಿ ಬಿಟ್ವೀನ್ ಈ 2 ಕಡೆ ಒಂದು ಕ್ವಶನ್ ಫಿನಾಲಿಂದ ಬರುತ್ತೆ, ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ ಐದರ್ ಕೋಲ್ ಬೇಸ್ ಆರ್ ರೇಮರ್ ಟೇಮನ್ನೇ ಆಗಿರುತ್ತೆ. ಸೊ ಅಲ್ಲಿ ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಓದಿದ್ದೀನಿ ಅಂದರೆ ನೀವು ಟ್ರೈ ಮಾಡ್ಬೋದು. ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ಅಮೈನ್ಸ್. ಸೊ ಅಮೈನ್ಸಲ್ಲಿ ನಾನು ಹೇಳಿದ್ದೀನಿ ಆಫ್ಮನ್ ಬ್ರೋಮೊಮೈಡ್ ಆರ್ ಕಾರ್ಬೈಲ್ ಅಮೈನ್ ಒಂದು ಕಂಪಲ್ಸರಿ ಇರುತ್ತೆ. ಸೊ ಇನ್ನೊಂದು ರಿಯಾಕ್ಷನ್ನು ನೀವು ಯಾವುದಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಇದರ್ ಇನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್. ಸೊ ಆರ್
Gabriel thalamate synthesis ಆ ರಿಯಾಕ್ಷನ್ ವಿತ್ ನೈಟ್ರಸ್ ಆ್ಯಸಿಡ್. 1 ಮಾರ್ಕ್ಗೆ ಸಿಂಪಲ್ ಬೇಸಿಕ್ ನೇಚರ್ ಆಫ್ ಅಮೈನ್ಸ್ನ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಬಯೋಮಾಲಿಕ್ಯೂಲ್ಸ್. ಸೊ ಬಯೋಮಾಲಿಕ್ಯೂಲ್ಸಲ್ಲಿ ಒಂದು ಹಾವರ್ ಸ್ಟ್ರಕ್ಚರ್ ಕಂಪಲ್ಸರಿ ಇರುತ್ತೆ. ಇನ್ 2 ಮಾರ್ಕು ಅಮೈನೋ ಆ್ಯಸಿಡ್ಸ್ ಆರ್ ಪ್ರೋಟೀನ್ಸಿಂದ ನಾನೇನು ಕಾನ್ಸೆಪ್ಟ್ ಹೇಳಿದ್ದೀನಿ ಅದನ್ನು ರಿವೈಸ್ ಮಾಡಿ ಬರ್ಬೋದು. ಇನ್ನು 1 ಮಾರ್ಕ್ಗೆ DNA ಆ್ಯಂಡ್ RNA ಇದರ ಫಂಕ್ಷನ್ ಅಥವಾ ಕ್ವಶನ್ ನಾನು ಹೇಳಿದ್ದೀನಿ. ಸೊ DNA ಪ್ರೆಸೆಂಟ್ ಇದೆ ಬಟ್ RNAದಲ್ಲಿ ಇಲ್ಲ, ನೈಟ್ರೋಜಿನಸ್ ಬೇಸ್ ಯಾವುದು, ಅಥವಾ RNAದಲ್ಲಿದೆ DNA ಇಲ್ಲ ಯಾವುದು, ಈ ಟೈಪ್ ಆಫ್ ಒಂದು ಕ್ವಶನ್ ಬರ್ಬೋದು. ಸೊ ಪಾಲಿಮರ್ಸ್ ಆ್ಯಸ್ ಐ ಟೋಲ್ಡ್ ಅಡಿಷನ್ ಪಾಲಿಮರ್ಸ್ ಒಂದಿರುತ್ತೆ, ಕಂಡೆನ್ಸೇಷನ್ ಒಂದಿರುತ್ತೆ, ಒಂದೊಂದು ರಬ್ಬರ್ ಮೇಲೆ ಕಂಪಲ್ಸರಿ ಇದ್ದೇ ಇರುತ್ತೆ. ಇನ್ನು ಇದು ಅಬೌಟ್ ಪಾರ್ಟ್ ಡಿ 6th ಮೇನ್. ಸೊ ಇಲ್ಲೂ ಅಷ್ಟೇ 4 ಚಾಪ್ಟರ್ಸ್ ನಾನು ಚೂಸ್ ಮಾಡ್ತೀನಿ ಅಂದರೆ ಹ್ಯಾಲೋ ಆಲ್ಕೇನ್ಸ್ ಚೂಸ್ ಮಾಡ್ಬೋದು, ಆಲ್ಕೋಹಾಲ್ಸ್ ಚೂಸ್ ಮಾಡ್ಬೋದು, ಅಮೈನ್ಸ್ ಚೂಸ್ ಮಾಡ್ಬೋದು, ಇವನ್ ಯು ಕ್ಯಾನ್ ಗೋ ವಿತ್ ಬಯೋಮಾಲಿಕ್ಯೂಲ್ಸ್ ಆರ್ ಪಾಲಿಮರ್ಸ್. ತುಂಬ ಸಿಂಪಲಾಗಿ ಚಾಪ್ಟರ್ನ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಪಾರ್ಟ್ ಎ ಮತ್ತು ಪಾರ್ಟ್ ಬಿನಲ್ಲಿ. ಸೊ ಪಾರ್ಟ್ ಬಿನಲ್ಲಿ ಸಾಲಿಡ್ಸಲ್ಲಿ ಒಂದು 2 ಮಾರ್ಕ್ ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಆರ್ ಡಿಫ್ರೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಬ್ಲಮ್ಸ್ ಡೆನ್ಸಿಟಿ ಮೇಲೆ ನೆನಪಿರಲಿ, D is equals to Zm divided by A cube into Na. ಫಾರ್ಮುಲಾ ನೆನಪು ಮಾಡ್ಕೊಳ್ಳಿ. ಯು ಟ್ರೈ ಟು ಸಾಲ್ವ್ 1 or 2 ಪ್ರಾಬ್ಲಮ್ಸ್. ಸೊ ಇದೇ ಥರ ಲೈಕ್ ಆಲ್ಕೋಹಾಲ್ಸ್, ಫಿನಾಲ್ಸಲ್ಲಿ, ಆಲ್ಡಿಹೈಡ್ಸಲ್ಲಿ. ಮತ್ತು ಕ್ವಶನ್ ನಂಬರ್ 17 ಆ್ಯಂಡ್ 18 ಹೇಳಿದ್ದೀನಿ, 5 ಅಟೆಂಡ್ ಮಾಡಬೇಕು ಔಟ್ ಆಫ್ 18. ಕ್ವಶನ್ ನಂಬರ್ 11 ಟು ಕ್ವಶನ್ ನಂಬರ್ 18ಅಲ್ಲಿ ನಾವು 5 ಕ್ವಶನ್ ಅಟೆಂಡ್ ಮಾಡಬೇಕು. ಆ 5 ಕ್ವಶನ್ಸಲ್ಲಿ ಕ್ವಶನ್ ನಂಬರ್ 17 ಮತ್ತು 18 ಕೆಮಿಸ್ಟ್ರಿನ ಎವ್ರಿಡೇ ಲೈಫಿಂದನೇ ಬರುತ್ತೆ. ಸೊ ಆ ಕೆಮಿಸ್ಟ್ರಿನ ಎವ್ರಿಡೇ ಲೈಫಲ್ಲಿ ಕ್ವಶನ್ ನಂಬರ್ 17 ಯಾವ್ದು ಬರುತ್ತೆ, ಕ್ವಶನ್ ನಂಬರ್ 18 ಯಾವ್ದು ಬರ್ಬೋದು ಅಂತ ನಾವು ಈಸಿಯಾಗಿ ಪ್ರೆಡಿಕ್ಟ್ ಮಾಡಿದ್ದೀವಿ. ಜಸ್ಟ್ ರಿಯಾಕ್ಷನ್ ಅಲಾಂಗ್ ವಿತ್ ಎಕ್ಸಾಂಪಲ್. ಸೊ ಆನ್ ಡೇ ಟು ಡೇ ಲೈಫಲ್ಲಿ ನಾವು ಏನು ಯೂಸ್ ಮಾಡ್ತೀವೋ ಅದ್ರದ್ದು. ಸೊ ಗೆಸ್ ಮಾಡೋದಾದರೆ ಒಂದು ಆನೈನಿಕ್ ಲೈಕ್ ಡಿಟರ್ಜೆಂಟ್ ಎಕ್ಸಾಂಪಲ್ ಕೇಳ್ಬೋದು, ಟ್ರಾಂಕ್ವಲೈಸರ್ಸ್ ಎಕ್ಸಾಂಪಲ್, ಆ್ಯಂಟಾಸಿಡ್ ಎಕ್ಸಾಂಪಲ್, ಆ್ಯಂಟಿಹಿಸ್ಟಮಿನ್ಸ್ ಎಕ್ಸಾಂಪಲ್, ಈ ಥರ ಏನಾದರೂ ಕ್ವಶನ್ಸ್ ಕೇಳ್ತಾರೆ. ಇಷ್ಟು ಕಾನ್ಸಂಟ್ರೇಟ್ ಮಾಡಿ. ಸೊ 14th ಏನು ಎಕ್ಸಾಮ್ಸ್ ಇದೆ, ಇವತ್ತಿಂದ ನೀವು ಕುತ್ಕೊಂಡು ಓದಿದ್ರು ಐ ಆಮ್ ಶೋರ್ ಔಟ್ ಆಫ್ 70 ಯು ಕ್ಯಾನ್ ಸ್ಕೋರ್ 50+. 50ಕ್ಕಿಂತ ಜಾಸ್ತಿ ಮಾರ್ಕ್ಸ್ನ ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಏನು ಶಾರ್ಟ್ ಪೀರಿಯಡ್ ಇದೆ, ಈ ಶಾರ್ಟ್ ಪೀರಿಯಡಲ್ಲಿ ಸ್ವಲ್ಪ ಸ್ಮಾರ್ಟಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಪೇಪರ್ಸ್ ರಿಪೀಟ್ ಮಾಡಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ರಿವೈಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ಐ ಆಮ್ ಶೋರ್ ಯು ಕ್ಯಾನ್ ಗೆಟ್ ಸಕ್ಸಸ್. ಸೊ ತುಂಬ ಈಸಿಯಾಗಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಸೊ ಇಷ್ಟು ಸೆಷನ್ಸಲ್ಲಿ ನಾನು ಹೇಳಿರೋದು ನಿಮಗೆಲ್ಲ ತುಂಬ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡು, ಸೊ ಇದೊಂದು ಅವಕಾಶನ ಕೊಟ್ಟಿದ್ದಕ್ಕೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಸೊಸೈಟಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಈ ಕಂಪ್ಲೀಟ್ ಕೆಮಿಸ್ಟ್ರಿ ರಿವಿಷನ್ ಸೆಷನ್ಸ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ಟಡಿ ವೆಲ್ and all the best.